ದೇವರಿಗೆ ಧೂಪವನ್ನು ಸಮರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವು ಧೂಪ ಚೆನ್ನಾಗಿ ಉರಿಬೇಕು ಅಂತ ಉದ್ದೇಶದಿಂದ ಬೀಸ್ತೇವೆ. ಬೀಸ್ತಾ ಇರುವಾಗ ಹೇಗೆ ಬೀಸ್ತೇವೆ? ಕೈಯಿಂದ ಬೀಸ್ತೇವೆ, ಬಾಯಿಂದ ಗಾಳಿಯನ್ನು ಹಾಕ್ತೇವೆ, ವಸ್ತ್ರದಿಂದ ಬೀಸ್ತೇವೆ, ಅಥವಾ ಪುಸ್ತಕದ ಅಟ್ಟಿ ಇತ್ಯಾದಿಗಳಿಂದಾಗಿ ಗಾಳಿಯನ್ನು ನಾವು ಬೀಸ್ತಾ ಇರ್ತೇವೆ. ಹೀಗೆ ಮಾಡಬಹುದಾ ಅಂತ ಪ್ರಶ್ನೆ ಬಂದ್ರೆ ಶಾಸ್ತ್ರ ಹೇಳ್ತಾ ಇದೆ, ಸರ್ವಥಾ ಹೀಗೆ ಮಾಡುವಂತೆ ಇಲ್ಲ. ಧೂಪಯೇತ್ ವ್ಯಜನೇನೈವ ಧೂಪಂ ನಾಂಗೈಹಿ ವಿಧೂಪಯೇತ್. ಹಸ್ತವಾತಾಹತಂ ಧೂಪಂ ವಸ್ತ್ರವಾತಾಹತಂ ತಥಾ ಮುಖೇನ ಧೂಪಿತಂ ಧೂಪಂ ನ ದೇವಾಯ ಸಮರ್ಪಯೇತ್ ಎಂಬುದಾಗಿ ನಿಷೇಧವನ್ನು ಮಾಡಿದ್ದಾರೆ. ಆದ್ದರಿಂದ ದೇವರಿಗೆ ಧೂಪವನ್ನು ಸಮರ್ಪಣೆ ಮಾಡುವಾಗ ಕೈಯಿಂದ, ಬಾಯಿಂದ, ವಸ್ತ್ರದಿಂದ ಅಥವಾ ಪುಸ್ತಕ, ಅಟ್ಟಿ ಇತ್ಯಾದಿಗಳಿಂದಾಗಿ ಗಾಳಿಯನ್ನು ಬೀಸಬಾರದು. ಗಾಳಿಯನ್ನು ಬೀಸುವ ಪ್ರಸಂಗ ಬಂದರೂ ಕೂಡ ಬಿದಿರಿನ ಬೀಸಣಿಕೆಯಿಂದ ಗಾಳಿಯನ್ನು ಬೀಸಬೇಕು. ಅಥವಾ ಬಿದಿರಿನ ಕೊಳಲು ಅಂತ ಕರೆದಿದ್ದಾರೆ, ವೇಣುಧಮನಿ ಎಂಬುದಾಗಿ ಸಂಸ್ಕೃತದಲ್ಲಿ ಕರೀತಾರೆ. ಅವುಗಳಿಂದಲೇನೆ ನಾವು ಗಾಳಿಯನ್ನು ಬೀಸಬೇಕು ಹೊರತು ಬೇರೆ ಯಾವ ವಸ್ತುಗಳಿಂದಲೂ ಕೂಡ ಗಾಳಿಯನ್ನು ಸರ್ವಥಾ ಬೀಸಬಾರದು ಎಂಬುದಾಗಿ ಶಾಸ್ತ್ರ ನಿಷೇಧವನ್ನು ಮಾಡಿದೆ.